ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಬಿಡುಗಡೆಯಾಗಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಅಂದರೆ ತುಂಬಾ ಜಿದ್ದಾಜಿದ್ದಿತ್ತು, ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರು ಬಂದಿರುವಂಥದ್ದು ಹೇಗೆ ಅನಿಸ್ತು ಅಂತ? ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ತುಂಬ ಜನ ಆಕಾಂಕ್ಷಿಗಳಿರ್ತಾರೆ. ನನಗೆ ಅವಕಾಶ ಕೊಡಿ ಅಂತ ಹೇಳೋರು ಇರ್ತಾರೆ. ಅದು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪಾರ್ಟಿಯಲ್ಲೂ ಇದೆ. ನಮ್ಮಲ್ಲೂ ಕೂಡ ಕೆಲವು ಯುವಕರು ಮತ್ತು ಆಕಾಂಕ್ಷಿಗಳಿದ್ದಿದ್ದರು. ಆ ಕೊನೆಯ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕತ್ವ ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಿ ನನ್ನನ್ನು ಈ ಸಾರಿ ಚುನಾವಣೆ ನಿಲ್ಲಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಅದು ನಿನ್ನೆ ಪ್ರಕಟ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಪಾರ್ಟಿ ಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಂಡು ಚುನಾವಣಾ ಸ್ಪರ್ಧೆಗಳಿರಲಿಕ್ಕೆ ನಾನು ಯೋಚನೆ ಮಾಡಿದ್ದೇನೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಶುಭ ಹಾರೈಸಿ ನನಗೆ ಒಳ್ಳೆಯದಾಗಲಿ, ನಿನ್ನ ಜೊತೆ ನಾವಿದ್ದೇವೆ ಅನ್ನುವಂಥ ಮಾತು ಹೇಳಿದ್ದಾರೆ. ಹಾಗಾಗಿ ಯಾವ ಗೊಂದಲವೂ ಇಲ್ಲದೆ ಈ ಚುನಾವಣೆಯನ್ನು ಅತ್ಯಂತ ಒಂದು ಕುಟುಂಬದಂತೆ ನಾವು ಎದುರಿಸ್ತೇವೆ ಮತ್ತು ನಿಶ್ಚಯವಾಗಿ ಈ ಚುನಾವಣೆ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೆ. ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಶೋಭಾ ವಿರುದ್ಧ ಒಂದು ದೊಡ್ಡ ಒಂದು ಅಭಿಯಾನ ನಡೆದಿರುವಂಥದ್ದು ಗೋ ಬ್ಯಾಕ್. ಇದು ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರ ಅಂತ? ಇಲ್ಲ, ಈಗ ಅಲ್ಲೆಲ್ಲೋ ಹೇಳಿದರು, ಕೂಗಿದ್ರು ಅನ್ನುವಂಥ ಚರ್ಚೆಗಳಿದೆಯಲ್ಲ. ಈಗ ಅವರು ಬೆಂಗಳೂರಿನ ಉತ್ತರಕ್ಕೆ ಹೋಗಿರ್ತಾರೆ ಮತ್ತು ಆ ಚರ್ಚೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಯಾವ ಗೊಂದಲವೂ ಇಲ್ಲದೆ ಕೂಡ ಈ ಚುನಾವಣೆ ನಡೆಯುತ್ತೆ. ನೀವು ಸಚಿವರಾಗಿದ್ದ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರುಗಳೇ ನಿಮ್ಮನ್ನು ಇಲ್ಲಿ ಉಸ್ತುವಾರಿ ಸಚಿವರಾಗಿ ಮಾಡೋದು ಬೇಡ ಎಂಬ ಒಂದು ದೊಡ್ಡ ಮಟ್ಟದ ಆ ಒಂದು ಆರೋಪಗಳು ಕೇಳಿ ಬಂದಿತ್ತು. ಈಗ ಮತ್ತೆ ಇಲ್ಲಿ ನೀವು ಒಂದು ಲೋಕಸಭೆಗೆ ಟಿಕೆಟ್ ಸಿಕ್ಕಿರುವಂಥದ್ದು ಯಾವ ರೀತಿಯಾಗಿ ನಿಭಾಯಿಸ್ತೀರ? ಆಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಬೇಡ ಅಂತ ಅವ್ರು ಹೇಳಿರ್ಬೋದು. ಅದು ಮಂತ್ರಿ, ಇದು MP, ಇದು ಬೇರೆ ಅದು ಬೇರೆ. ಅದು ಮಂತ್ರಿಗೆ ಬೇರೆ ಕಾರಣಕ್ಕೆ ದೊಡ್ಡ ಜಿಲ್ಲೆ ಕೊಡಿ ಅವರಿಗೆ ಅಂತ ಅವ್ರು ಹೇಳಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡದು, ಶ್ರೀನಿವಾಸ ಬೇರಿ ಕೊಡಿ ಅಂತ ಹೇಳಿರ್ಬೋದು. ಓಡಾಟ ಮಾಡ್ತಾನೆ, MLC ಕೆಲಸದ ಒತ್ತಡ ಇರೋದಿಲ್ಲ, ಇಲ್ಲಿ ಯಾರಿಗೆ ಅವರು MLA ಕೊಡಿ ಅಂತ ಹೇಳಿರ್ಬೋದು. ಅದು ಬಿಟ್ಟರೆ ಅದು ನಿಮ್ಮದು ಮಂತ್ರಿ ಮತ್ತು ಶಾಸಕದ ಸಂಬಂಧ, ಇದು MPಗೆ ಸಂಬಂಧಪಟ್ಟದ್ದು. ಈಗ ಯಾವ ಚರ್ಚೆಯೂ ನಮ್ಮ ಮುಂದೆ ಇಲ್ಲ. ಎಷ್ಟೋ ವರ್ಷಗಳಾಯಿತು, ಅದೆಲ್ಲ ಆಗಿ ಎಷ್ಟೋ ದಿನಗಳಾಯಿತು. ಈಗ ನಮ್ಮ ಮುಂದೆ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಶೋಭಾ ಕರಂದ್ಲಾಜೆ ಅವರು ನಿಂಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ. CT ರವಿಯವರು ಕಳೆದ ಚುನಾವಣೆಗಿಂತಲೂ ಹೆಚ್ಚು ಮತಗಳ ಅಂತರದಲ್ಲಿ ನಿನ್ನನ್ನು ಗೆಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಪ್ರಮೋದ್ ಮಧ್ವರಾಜರು ಈ ದೇಶದ ನಾಯಕತ್ವಕ್ಕೆ ಶಕ್ತಿ ಬರಬೇಕಾದರೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ವಿಶ್ವದಲ್ಲೇ ಭಾರತ ಮಾದರಿ ಆಗಬೇಕು ಅನ್ನುವ ಕಾರಣಕ್ಕೆ ನಿನ್ನ ಜೊತೆ ಇದ್ದು ನಿನ್ನ ಗೆಲುವಿಗೆ ನಾವೆಲ್ಲರೂ ಒಟ್ಟಾಗಿ ದುಡಿತೇವೆ ಅನ್ನುವಂಥ ಮಾತಾಡಿದ್ದಾರೆ. ಸ್ವಲ್ಪ ಆಸಕ್ತಿ ಉದಯ್ ಕುಮಾರ್ ಶೆಟ್ಟಿಗಿತ್ತು ನಮ್ಮವರೇ, ಅವರು ಭಾಳ ಪ್ರೀತಿಯಿಂದ ನಮ್ಮ ಜೊತೆ ಇರ್ತಾರೆ. ಇನ್ನು ಹೇಳಿದಿರುವಂಥ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಭಾವನೆಗಳು ಈಗಾಗಲೇ ವ್ಯಕ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ರಘುಪತಿ ಭಟ್ರು ನಿನ್ನೆ ಫೋನ್ ಮಾಡಿದ್ದಾರೆ. ಎಲ್ಲ ಶಾಸಕರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ. ಯಾವ ಗೊಂದಲವೂ ಈಗ ಇಲ್ಲ. ಒಂದು ತಂಡವಾಗಿ ಕೆಲಸ ಮಾಡ್ತೇವೆ. ಕಳೆದ ಸಾರಿಗಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಗುರಿ. ನಿಮ್ಮ